ಮದುವೆಗೂ ಮುನ್ನ ಕೋಟ್ಯಾಧಿಪತಿ ಹುಡುಗಿ ಡೆಲಿವರಿ ಗರ್ಲ್ ಆಗಿ ಹುಡುಗನ ಮನೆಗೆ ತಲುಪಿದಳು. ಆದರೆ ಅಲ್ಲಿ ನಡೆದದ್ದು ಮಾತ್ರ ಎಲ್ಲರನ್ನೂ ಬೆರಗುಗೊಳಿಸಿತು. ಬಾಗಿಲಿನ ಗಂಟೆ ಬಾರಿಸಿತು. ಒಬ್ಬ ಸಾಮಾನ್ಯ ಡೆಲಿವರಿ ಗರ್ಲ್ ಕೈಯಲ್ಲಿ ಪ್ಯಾಕೆಟ್ ಹಿಡಿದು ನಿಂತಿದ್ದಳು. ಕೂದಲು ಸ್ವಲ್ಪ ಹರಡಿತ್ತು, ಮುಖದಲ್ಲಿ ಮುಗ್ಧತೆ ಇತ್ತು. ಆದರೆ ಇದು ಸಾಮಾನ್ಯ ಡೆಲಿವರಿ ಆಗಿರಲಿಲ್ಲ. ಇವಳು ಕೋಟಿಗಳ ಒಡತಿಯಾಗಿದ್ದು, ಮದುವೆಗೆ ಮುನ್ನ ತನ್ನ ಭಾವಿ ವರನ ಸತ್ಯವನ್ನು ತಿಳಿಯಲು ಬಂದಿದ್ದಳು. ಹುಡುಗ ಬಾಗಿಲು ತೆರೆದ ತಕ್ಷಣ ಅವಳನ್ನು ಮೇಲಿನಿಂದ ಕೆಳಕ್ಕೆ ನೋಡಿದನು ಮತ್ತು ಅವನು ಹೇಳಿದ ಮಾತು ಹುಡುಗಿಯನ್ನು ಅಂತರಾಳದವರೆಗೆ ನಡುಗಿಸಿತು. ಮನೆಯೊಳಗೆ ಇದ್ದವರು ಸಹ ಅವನ ಪ್ರತಿಯೊಂದು ನಡೆಯನ್ನು ಗಮನಿಸುತ್ತಿದ್ದರು. ಮುಂದಿನ 5 ನಿಮಿಷಗಳಲ್ಲಿ ಇಡೀ ಕುಟುಂಬದ ಆಲೋಚನೆಯನ್ನೇ ಬದಲಿಸುವಂತಹ ಏನೋ ನಡೆಯಲಿದೆ ಎಂದು ಯಾರೂ ಊಹಿಸಿರಲಿಲ್ಲ. ಮತ್ತು ಹುಡುಗನ ಸತ್ಯ ಹೊರಬಂದಾಗ ಈ ಸಂಬಂಧವು ಬೆಳೆಯುತ್ತದೆಯೇ ಅಥವಾ ಶಾಶ್ವತವಾಗಿ ಮುರಿದು ಹೋಗುತ್ತದೆಯೇ? ಬಾಗಿಲು ತೆರೆದಾಗ ಎದುರಿಗೆ ಆರವ್ ನಿಂತಿದ್ದನು. ಸುಮಾರು 26 ವರ್ಷ ವಯಸ್ಸು. ಸಾಮಾನ್ಯ ಬಟ್ಟೆಗಳನ್ನು ಧರಿಸಿದ್ದನು. ಮುಖದಲ್ಲಿ ಸ್ವಲ್ಪ ಆಯಾಸವಿತ್ತು, ಆದರೆ ಕಣ್ಣುಗಳಲ್ಲಿ ಗಹನವಾದ ಸತ್ಯವು ಮಿನುಗುತ್ತಿತ್ತು. ಡೆಲಿವರಿ ಗರ್ಲ್ ಆಗಿ ಬಂದ ಹುಡುಗಿ ಮೆಲ್ಲಗೆ ಹೇಳಿದಳು, ಸರ್, ನಿಮ್ಮ ಪಾರ್ಸಲ್. ಆರವ್ ಪ್ಯಾಕೆಟ್ ತೆಗೆದುಕೊಳ್ಳುವ ಮೊದಲು ಏನನ್ನೋ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವಂತೆ ಅವಳನ್ನು ಸೂಕ್ಷ್ಮವಾಗಿ ನೋಡಿದನು. ಎಷ್ಟಾಯಿತು ಎಂದು ಅವನು ಶಾಂತ ಧ್ವನಿಯಲ್ಲಿ ಕೇಳಿದನು. ಪ್ರೀಪೇಡ್ ಆಗಿದೆ ಸರ್ ಎಂದು ಹುಡುಗಿ ಮೆಲ್ಲಗೆ ಉತ್ತರಿಸಿದಳು. ಆರವ್ ಪ್ಯಾಕೆಟ್ ತೆಗೆದುಕೊಂಡನು, ಆದರೆ ಅವನ ದೃಷ್ಟಿ ಇನ್ನೂ ಆ ಹುಡುಗಿಯ ಮೇಲೆ ಇತ್ತು. ನಂತರ ಅವನು ಇದ್ದಕ್ಕಿದ್ದಂತೆ ಹೇಳಿದನು, ನೀವು ತುಂಬ ಸುಸ್ತಾದಂತೆ ಕಾಣುತ್ತಿದ್ದೀರಿ, ನೀರು ಕುಡಿಯುತ್ತೀರಾ? ಹುಡುಗಿ ಒಂದು ಕ್ಷಣ ದಿಗ್ಭ್ರಮೆಗೊಂಡಳು. ಅವಳು ಅಂತಹ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಿರಲಿಲ್ಲ. ತನ್ನನ್ನು ನಿರ್ಲಕ್ಷಿಸಲಾಗುತ್ತದೆ ಅಥವಾ ಒರಟಾಗಿ ವರ್ತಿಸಲಾಗುತ್ತದೆ ಎಂದು ಅವಳು ಭಾವಿಸಿದ್ದಳು. ಆದರೆ ಇಲ್ಲಿ ವಿಭಿನ್ನವಾಗಿಯೇ ಏನೋ ನಡೆಯುತ್ತಿತ್ತು. ಇಲ್ಲ ಸರ್, ನಾನು ಚೆನ್ನಾಗಿದ್ದೇನೆ ಎಂದು ಅವಳು ಹಿಂಜರಿಕೆಯಿಂದ ಹೇಳಿದಳು. ಅಷ್ಟರಲ್ಲಿ ಒಳಗಿನಿಂದ ಗಡಸು ಧ್ವನಿ ಕೇಳಿಸಿತು. ಆರವ್, ಬಾಗಿಲಲ್ಲಿ ಯಾರದು? ಇದು ಅವನ ತಾಯಿಯ ಧ್ವನಿಯಾಗಿತ್ತು. ಆರವ್ ಸ್ವಲ್ಪ ಗಾಬರಿಯಾದನು. ನಂತರ ಹೇಳಿದನು, ಅಮ್ಮ, ಡೆಲಿವರಿ ಬಂದಿದೆ. ತಾಯಿ ಹೊರಗೆ ಬಂದರು. ಅವರು ಹುಡುಗಿಯನ್ನು ನೋಡಿದಾಗ ಅವರ ಮುಖದಲ್ಲಿ ಅಸಹ್ಯ ಮೂಡಿತು. ಬೇಗ ಕೆಲಸ ಮುಗಿಸಿ ಹೋಗು ಇಲ್ಲಿಂದ. ಸದಾ ಯಾರಾದರೊಬ್ಬರು ಬರುತ್ತಲೇ ಇರುತ್ತಾರೆ. ಹುಡುಗಿ ಸುಮ್ಮನಿದ್ದಳು, ತಲೆ ತಗ್ಗಿಸಿದಳು. ಆದರೆ ಅಷ್ಟರಲ್ಲಿ ಯಾರೂ ಊಹಿಸದ ಸಂಗತಿಯೊಂದು ನಡೆಯಿತು. ಆರವ್ ತಕ್ಷಣ ತನ್ನ ತಾಯಿಯ ಕಡೆಗೆ ನೋಡಿ ಸ್ವಲ್ಪ ಕಠಿಣವಾಗಿ ಹೇಳಿದನು, ಅಮ್ಮ, ಹೀಗೆ ಮಾತನಾಡಬೇಡ. ಇವರು ಮನುಷ್ಯರೇ. ಇಡೀ ಮನೆ ನಿಶ್ಶಬ್ದವಾಯಿತು. ಒಬ್ಬ ಡೆಲಿವರಿ ಗರ್ಲ್ಗಾಗಿ ಮಗ ತಮ್ಮೊಂದಿಗೆ ಈ ರೀತಿ ಮಾತನಾಡುತ್ತಾನೆಂದು ತಾಯಿ ನಿರೀಕ್ಷಿಸಿರಲಿಲ್ಲ. ಹುಡುಗಿಯ ಕಣ್ಣುಗಳಲ್ಲಿ ಸಣ್ಣ ಮಿಂಚು ಕಾಣಿಸಿತು. ಯಾರೋ ಮೊದಲ ಬಾರಿಗೆ ತನಗೆ ಗೌರವ ನೀಡಿದಂತೆ ಅವಳಿಗೆ ಭಾಸವಾಯಿತು. ಆರವ್ ಮತ್ತೆ ಅವಳ ಕಡೆಗೆ ತಿರುಗಿ ಹೇಳಿದನು, ನೀವು ಒಳಗೆ ಬನ್ನಿ, ಬಿಸಿಲು ತುಂಬ ಇದೆ, 2 ನಿಮಿಷ ಕುಳಿತುಕೊಳ್ಳಿ. ಹುಡುಗಿ ಒಳಗೆ ಬಂದಳು. ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅವಳು ಯೋಚಿಸುತ್ತಿದ್ದಳು, ನನ್ನ ಮದುವೆ ನಿಶ್ಚಯವಾಗಲಿರುವ ಹುಡುಗ ಇವನೇನಾ? ಹೌದು, ಇದೇ ಸತ್ಯವಾಗಿತ್ತು. ಅವಳ ಹೆಸರು ಸಿಯಾ. ಒಬ್ಬ ದೊಡ್ಡ ಕಂಪನಿಯ ಮಾಲೀಕನ ಮಗಳು, ಕೋಟಿಗಳ ಒಡತಿ. ಆದರೆ ಇಂದು ಅವಳು ತನ್ನ ಭಾವಿ ವರನ ಪರೀಕ್ಷೆಗಾಗಿ ಈ ವೇಷ ಧರಿಸಿದ್ದಳು. ಏಕೆಂದರೆ ಮನುಷ್ಯನ ನಿಜವಾದ ಗುರುತು ಅವನ ನಡವಳಿಕೆಯಿಂದ ತಿಳಿಯುತ್ತದೆ. ಸಿಯಾ ಸದ್ದಿಲ್ಲದೆ ಸೋಫಾದ ಮೇಲೆ ಕುಳಿತಳು. ಅವಳ ಕಣ್ಣುಗಳು ಇಡೀ ಮನೆಯನ್ನು ನೋಡುತ್ತಿದ್ದವು. ಮನೆ ತುಂಬ ಶ್ರೀಮಂತವಾಗೇನೂ ಇರಲಿಲ್ಲ, ಆದರೆ ಅಚ್ಚುಕಟ್ಟಾಗಿ ಮತ್ತು ಸರಳವಾಗಿತ್ತು. ಅಷ್ಟರಲ್ಲಿ ಆರವ್ ಒಂದು ಲೋಟ ನೀರು ತಂದನು. ತೆಗೆದುಕೊಳ್ಳಿ. ಸಿಯಾ ನೀರು ತೆಗೆದುಕೊಂಡಳು. ಅವಳ ಕೈಗಳು ಸ್ವಲ್ಪ ನಡುಗುತ್ತಿದ್ದವು. ಆರವ್ ಅದನ್ನು ಗಮನಿಸಿದನು. ಎಲ್ಲವೂ ಸರಿ ಇದೆಯಲ್ಲವೇ? ಇದನ್ನು ಕೇಳಿ ಸಿಯಾಳ ಮನಸ್ಸು ಮತ್ತಷ್ಟು ಕರಗಿತು. ಅಷ್ಟರಲ್ಲಿ ಒಳಗಿನಿಂದ ಮತ್ತೆ ಧ್ವನಿ ಕೇಳಿಸಿತು. ಆರವ್, ನೆನಪಿದೆಯಲ್ಲ, ನಾಳೆ ಹುಡುಗಿಯ ಕಡೆಯವರು ಬರುತ್ತಿದ್ದಾರೆ. ಎಲ್ಲರೂ ಸರಿಯಾಗಿರಿ. ಸಿಯಾಳ ಮುಖದಲ್ಲಿ ಸಣ್ಣ ನಗು ಮೂಡಿತು. ಅವಳು ಮನಸ್ಸಿನಲ್ಲೇ ಅಂದುಕೊಂಡಳು, ಹುಡುಗಿಯ ಕಡೆಯವರು ಯಾರು ಎಂದು ಇವರಿಗೆ ತಿಳಿದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಆದರೆ ಅಷ್ಟರಲ್ಲಿ ವಾತಾವರಣ ಇದ್ದಕ್ಕಿದ್ದಂತೆ ಬದಲಾಯಿತು. ಆರವ್ನ ತಂದೆ ಹೊರಗೆ ಬಂದರು. ಅವರು ಸಿಯಾಳನ್ನು ನೋಡಿ ಕೋಪದಿಂದ ಕೇಳಿದರು, ಇವಳ್ಯಾಕೆ ಒಳಗೆ ಕುಳಿತಿದ್ದಾಳೆ? ಆರವ್ ಏನಾದರೂ ಹೇಳುವ ಮೊದಲೇ ಅವರು ಸಿಯಾಳಿಗೆ ಹೇಳಿದರು, ಕೆಲಸ ಮುಗಿಯಿತಲ್ಲವೇ, ಈಗ ಹೋಗು. ಇಲ್ಲಿ ಕುಳಿತುಕೊಳ್ಳುವ ಅಗತ್ಯವಿಲ್ಲ. ಸಿಯಾ ಎದ್ದು ನಿಂತಳು. ಅವಳ ಕಣ್ಣುಗಳಲ್ಲಿ ಸ್ವಲ್ಪ ದುಃಖವಿತ್ತು. ಮನೆಯಲ್ಲಿ ಪ್ರತಿಯೊಬ್ಬರೂ ಒಂದೇ ರೀತಿ ಇರುವುದಿಲ್ಲ ಎಂದು ಅವಳು ಈಗ ಅರ್ಥ ಮಾಡಿಕೊಂಡಿದ್ದಳು. ಆದರೆ ನಿಜವಾದ ಆಘಾತ ಇನ್ನೂ ಬಾಕಿ ಇತ್ತು. ಸಿಯಾ ಬಾಗಿಲಿನ ಕಡೆಗೆ ನಡೆದಾಗ ಆರವ್ ಅವಳನ್ನು ತಡೆದನು. ನಿಲ್ಲು. ಎಲ್ಲರ ದೃಷ್ಟಿ ಅವನ ಮೇಲೆಯೇ ಇತ್ತು. ಆರವ್ ಮೆಲ್ಲಗೆ ಅವಳ ಹತ್ತಿರ ಬಂದು ಹೇಳಿದನು, ನಿಮಗೆ ಎಂದಾದರೂ ಯಾವುದೇ ತೊಂದರೆಯಾದರೆ ಇದು ನನ್ನ ನಂಬರ್. ಅವನು ಒಂದು ಕಾಗದದ ಮೇಲೆ ತನ್ನ ನಂಬರ್ ಬರೆದು ಸಿಯಾಳಿಗೆ ನೀಡಿದನು. ಇಡೀ ಕುಟುಂಬ ದಂಗಾಯಿತು. ತಾಯಿ ಕೋಪದಿಂದ ನೋಡುತ್ತಿದ್ದರು. ತಂದೆಗೆ ಇದು ಸ್ವಲ್ಪವೂ ಇಷ್ಟವಾಗಲಿಲ್ಲ.
ಆದರೆ ಆರವ್ಗೆ ಯಾರು ಏನೆಂದುಕೊಳ್ಳುತ್ತಾರೆಂಬ ಚಿಂತೆ ಇರಲಿಲ್ಲ. ಸಿಯಾ ಆ ಕಾಗದವನ್ನು ನೋಡುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಈಗ ಒಂದೇ ಪ್ರಶ್ನೆ ಇತ್ತು. ಇವನು ನಿಜವಾಗಿಯೂ ಇಷ್ಟು ಒಳ್ಳೆಯವನಾ, ಅಥವಾ ಇದೆಲ್ಲ ಒಂದು ಪ್ರದರ್ಶನವೇ? ಅವಳು ಮೆಲ್ಲಗೆ ನಕ್ಕು ಏನು ಹೇಳದೆ ಅಲ್ಲಿಂದ ಹೊರಟು ಹೋದಳು. ಆದರೆ ಅವಳು ಹೊರಗೆ ಬಂದ ತಕ್ಷಣ ಅವಳ ಮುಖದ ಭಾವ ಸಂಪೂರ್ಣವಾಗಿ ಬದಲಾಯಿತು. ಈಗ ಅವಳು ಕೇವಲ ಡೆಲಿವರಿ ಗರ್ಲ್ ಆಗಿರಲಿಲ್ಲ. ಈಗ ಅವಳು ನಿರ್ಧಾರ ತೆಗೆದುಕೊಳ್ಳಬೇಕಿತ್ತು. ಇಂದು ಕಂಡದ್ದು ಕೇವಲ ಆರಂಭವಷ್ಟೇ. ಅಸಲಿ ಪರೀಕ್ಷೆ ಇನ್ನೂ ಬಾಕಿ ಇದೆ. ಅವಳು ಕಾರಿನ ಬಾಗಿಲು ತೆರೆದು ಒಳಗೆ ಕುಳಿತ ತಕ್ಷಣ ತನ್ನ ಮ್ಯಾನೇಜರ್ಗೆ ಫೋನ್ ಮಾಡಿದಳು. ಪ್ಲ್ಯಾನ್ನ 2ನೇ ಹೆಜ್ಜೆ ಆರಂಭಿಸಿ. ಈಗ ನಿಜವಾದ ಆಟ ಶುರುವಾಗುತ್ತದೆ. ಸಿಯಾಳ ಕಣ್ಣುಗಳಲ್ಲಿ ಈಗ ಒಂದು ವಿಭಿನ್ನವಾದ ಮಿಂಚಿತ್ತು. ಅವಳು ಕಾರಿನ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಳು. ಆದರೆ ಅವಳ ಮನಸ್ಸಿನಲ್ಲಿ ಆರವ್ನ ಮುಖವೇ ಸುತ್ತುತ್ತಿತ್ತು. ಇಷ್ಟು ಮುಗ್ಧನಾ, ಅಥವಾ ಇಷ್ಟು ಚಾಣಾಕ್ಷನಾ ಎಂದು ಅವಳು ತನ್ನನ್ನು ತಾನೇ ಪ್ರಶ್ನಿಸಿಕೊಂಡಳು. ಫೋನ್ನ ಇನ್ನೊಂದು ಕಡೆಯಿಂದ ಮ್ಯಾನೇಜರ್ ಧ್ವನಿ ಕೇಳಿಸಿತು. ನೀವು ನೋಡಿದ ನಂತರ ನಿಮಗೇನು ಅನ್ನಿಸುತ್ತದೆ? ಸಿಯಾ ಸಣ್ಣ ನಗುವಿನೊಂದಿಗೆ ಹೇಳಿದಳು. ಮೊದಲ ನೋಟಕ್ಕೆ ಹುಡುಗ ಒಳ್ಳೆಯವನಂತೆ ಕಂಡಿದ್ದಾನೆ. ಆದರೆ ಜೀವನ ಕೇವಲ ಮೊದಲ ನೋಟದಿಂದ ನಡೆಯುವುದಿಲ್ಲ. ನಿಜವಾದ ಮುಖ ಸಂದರ್ಭಗಳು ಬದಲಾದಾಗ ಕಾಣಿಸುತ್ತದೆ. ಹಾಗಾದರೆ ಈಗ ಮುಂದಿನ ಪ್ಲ್ಯಾನ್ ಏನು ಮ್ಯಾಮ್? ಸಿಯಾಳ ಧ್ವನಿ ಸ್ವಲ್ಪ ಗಂಭೀರವಾಯಿತು. ಈಗ ನಾವು ಅವನ ನಿಜವಾದ ಪರೀಕ್ಷೆ ಮಾಡೋಣ. ಅವನ ಸ್ವಾರ್ಥ ಮತ್ತು ಮಾನವೀಯತೆಯ ನಡುವೆ ಒಂದನ್ನು ಆರಿಸಿಕೊಳ್ಳುವಂತಹ ಪರಿಸ್ಥಿತಿಯನ್ನು ನಿರ್ಮಿಸೋಣ. ಫೋನ್ ಕಟ್ಟಾಯಿತು ಮತ್ತು ಕತೆ ಈಗ ಹೊಸ ತಿರುವಿಗೆ ತಲುಪಲಿತ್ತು. ಅತ್ತ ಆರವ್ನ ಮನೆಯ ಒಳಗೆ ವಾತಾವರಣ ಸ್ವಲ್ಪ ಬಿಸಿಯಾಗಿತ್ತು. ಆರವ್ನ ತಂದೆ ಕೋಪದಿಂದ ಹೇಳಿದರು. ನಿನಗೆ ಅರ್ಥವಾಗುವುದಿಲ್ಲವೇ? ಯಾರನ್ನೆಲ್ಲ ಮನೆಗೆ ಕರೆಯುತ್ತೀಯಾ? ನಾಳೆ ಯಾರಾದರೂ ಬರುತ್ತಾರೆ. ಆರವ್ ಶಾಂತವಾಗಿ ನಿಂತಿದ್ದನು. ನಂತರ ಮೆಲ್ಲಗೆ ಹೇಳಿದನು. ಅಪ್ಪ, ಅವಳು ಕೇವಲ 2 ನಿಮಿಷ ಕುಳಿತಿದ್ದಳು. ಅಷ್ಟು ಬಿಸಿಲಿನಲ್ಲಿ ಬಂದಿದ್ದಳು. ತಾಯಿ ಮಧ್ಯೆ ಪ್ರವೇಶಿಸಿ ಹೇಳಿದರು. ಹಾಗಾದರೆ ನಾವು ಹೋಟೆಲ್ ತೆರೆಯೋಣವೇ? ಬರುವ ಹೋಗುವವರನ್ನೆಲ್ಲ ಕುಳ್ಳಿರಿಸಿಕೊಳ್ಳೋಣವೇ? ಆರವ್ ಏನೂ ಹೇಳಲಿಲ್ಲ. ಸುಮ್ಮನೆ ತನ್ನ ಕೋಣೆಗೆ ಹೋದನು. ಆದರೆ ಅವನ ಮನಸ್ಸಿನಲ್ಲೂ ಅದೇ ಹುಡುಗಿ ಓಡುತ್ತಿದ್ದಳು. ಅವಳಲ್ಲಿ ಏನೋ ವಿಶೇಷವಿತ್ತು ಎಂದು ಅವನು ತನ್ನಲ್ಲೇ ಅಂದುಕೊಂಡನು. ಮರುದಿನ ಬೆಳಿಗ್ಗೆ ಆರವ್ ತನ್ನ ಕೆಲಸಕ್ಕಾಗಿ ತಯಾರಾಗುತ್ತಿದ್ದನು. ಅವನು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನು. ಸಂಬಳ ಹೆಚ್ಚಿರಲಿಲ್ಲ. ಆದರೆ ಅವನು ಪರಿಶ್ರಮಿಯಾಗಿದ್ದನು. ಅವನು ಮನೆಯಿಂದ ಹೊರಬಂದ ತಕ್ಷಣ ಗೇಟ್ ಬಳಿ ಅದೇ ಹುಡುಗಿ ಡೆಲಿವರಿ ಗರ್ಲ್ ಕಂಡಳು. ಅವಳು ಒಂದು ಮೂಲೆಯಲ್ಲಿ ನಿಂತಿದ್ದಳು. ಸ್ವಲ್ಪ ಆತಂಕಗೊಂಡಿದ್ದಳು. ಆರವ್ ತಕ್ಷಣ ಅವಳ ಹತ್ತಿರ ಹೋದನು. ಅರೆ, ನೀವು ಇಲ್ಲಿ? ಸಿಯಾ ತನಗೆ ದೊಡ್ಡ ತೊಂದರೆಯಾದಂತೆ ನಟಿಸಿದಳು. ನನ್ನ ಫೋನ್ ಕಳುವಾಗಿದೆ. ಈಗ ನಾನು ಕಂಪನಿ ಕಡೆಯಿಂದ ಬಯಸಿಕೊಳ್ಳಬೇಕಾಗುತ್ತದೆ ಎಂದಳು. ಆರವ್ ಒಂದು ಸೆಕೆಂಡ್ ಕೂಡ ಯೋಚಿಸದೆ ಹೇಳಿದನು. ನೀವು ಚಿಂತೆ ಮಾಡಬೇಡಿ, ಮೊದಲು ಕುಳಿತುಕೊಳ್ಳಿ. ಅವನು ಅವಳನ್ನು ಹತ್ತಿರದ ಚಹಾದ ಅಂಗಡಿಗೆ ಕರೆದೊಯ್ದನು. ಅಣ್ಣ, 2 ಚಹಾ ಕೊಡಿ. ಸಿಯಾ ಅವನನ್ನು ನೋಡುತ್ತಿದ್ದಳು. ಪ್ರತಿಯೊಂದು ಸಣ್ಣ ವಿಷಯವನ್ನು ಗಮನಿಸುತ್ತಿದ್ದಳು. ನೀವು ಯಾಕೆ ಇಷ್ಟು ಸಹಾಯ ಮಾಡುತ್ತಿದ್ದೀರಿ ಎಂದು ಅವಳು ಕೇಳಿದಳು. ಆರವ್ ಸ್ವಲ್ಪ ನಗುತ್ತಾ ಹೇಳಿದನು. ಯಾರಾದರೂ ಸಹಾಯ ಮಾಡಲೇಬೇಕಲ್ಲವೇ? ಇಂದು ನಾನು ನಿಮಗೆ ಸಹಾಯ ಮಾಡದಿದ್ದರೆ ನಾಳೆ ನನಗೆ ಯಾರು ಸಹಾಯ ಮಾಡುತ್ತಾರೆ? ಇದನ್ನು ಕೇಳಿ ಸಿಯಾ ಒಳಗಿನಿಂದ ನಡುಗಿದಳು. ಇದನ್ನು ಅವಳು ಯಾವುದೇ ಶ್ರೀಮಂತ ಜನರ ಬಾಯಿಂದ ಎಂದಿಗೂ ಕೇಳದ ಮಾತಾಗಿತ್ತು. ಆದರೆ ಪರೀಕ್ಷೆ ಇನ್ನೂ ಬಾಕಿ ಇತ್ತು. ಸಿಯಾ ಮುಂದಿನ ದಾಳಿ ಎಸೆದಳು. ನಾನು ಕಂಪನಿಯಲ್ಲಿ 5,000 ರೂಪಾಯಿಗಳನ್ನು ಜಮೆ ಮಾಡಬೇಕು. ಇಲ್ಲದಿದ್ದರೆ ನನ್ನ ಕೆಲಸ ಹೋಗುತ್ತದೆ. ಇದನ್ನು ಕೇಳಿ ಆರವ್ ಸ್ವಲ್ಪ ಸುಮ್ಮನಾದನು. ಅವನ ಬಳಿ ಅಷ್ಟು ಹಣವಿರಲಿಲ್ಲ. ಅವನ ಜೇಬಿನಲ್ಲಿ ಕೇವಲ 800 ರೂಪಾಯಿ ಇತ್ತು. ಅವನು ಆಲೋಚನೆಯಲ್ಲಿ ಮುಳುಗಿದನು. ಸಿಯಾ ಅವನನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು. ಈಗ ತಿಳಿಯುತ್ತದೆ ನಿಜವಾದ ಮನುಷ್ಯ ಯಾರು ಎಂದು. ಆರವ್ ದೀರ್ಘವಾಗಿ ಉಸಿರಾಡಿ ಹೇಳಿದನು. ನೀವು ಇಲ್ಲೇ ಇರಿ. ಅವನು ತಕ್ಷಣ ತನ್ನ ಬೈಕ್ ತೆಗೆದುಕೊಂಡು ಹೋದನು. ಸುಮಾರು ಅರ್ಧ ಗಂಟೆಯ ನಂತರ ಅವನು ವಾಪಸ್ ಬಂದನು. ಅವನ ಕೈಯಲ್ಲಿ ಹಣವಿತ್ತು. ಇದು ತೆಗೆದುಕೊಳ್ಳಿ. ಸಿಯಾ ಆಶ್ಚರ್ಯಗೊಂಡಳು. ನೀವು ಇಷ್ಟು ಹಣ ಎಲ್ಲಿಂದ ತಂದ್ರಿ? ಆರವ್ ದೃಷ್ಟಿ ತಪ್ಪಿಸುತ್ತಾ ಹೇಳಿದನು. ಹಾಗೆಯೇ ವ್ಯವಸ್ಥೆ ಮಾಡಿದೆ. ವಾಸ್ತವವಾಗಿ ಅವನು ತನ್ನ ಫೋನ್ ಅಡವಿಟ್ಟಿದ್ದನು. ಆದರೆ ಅವನು ಆ ವಿಷಯ ಹೇಳಲಿಲ್ಲ. ಸಿಯಾಳ ಕಣ್ಣುಗಳಲ್ಲಿ ನೀರು ಬಂದಿತ್ತು. ಆದರೆ ಅವಳು ಅದನ್ನು ಬಚ್ಚಿಟ್ಟಳು. ಇವನು ನಿಜವಾಗಿಯೂ ಇಷ್ಟು ಒಳ್ಳೆಯವನಾ? ಈಗ ಸಿಯಾಳ ಮನಸ್ಸು ಸ್ವಲ್ಪ ಮೆತ್ತಗಾಗಲು ಶುರುವಾಯಿತು. ಆದರೆ ಅವಳು ಇನ್ನೂ ಪೂರ್ತಿಯಾಗಿ ನಂಬಲು ಸಿದ್ಧಳಿರಲಿಲ್ಲ. ಒಂದು ಕೊನೆಯ ಪರೀಕ್ಷೆ ಎಂದು ಅವಳು ಮನಸ್ಸಿನಲ್ಲಿ ನಿರ್ಧರಿಸಿದಳು. ಅದೇ ದಿನ ಸಂಜೆ ಆರವ್ ಮನೆಗೆ ಮರಳಿದಾಗ ಮನೆಯಲ್ಲಿ ತುಂಬ ಗಡಿಬಿಡಿ ಇರುವುದನ್ನು ಕಂಡನು. ತಂದೆ ತಾಯಿ ಖುಷಿಯಾಗಿದ್ದರು. ಇಂದು ಹುಡುಗಿಯ ಕಡೆಯವರು ಬರಲಿದ್ದಾರೆ. ಆರವ್ ಸ್ವಲ್ಪ ಅಸಹಜವಾಗಿದ್ದನು. ಅವನಿಗೆ ಈ ಸಂಬಂಧ ಅಷ್ಟಾಗಿ ಇಷ್ಟವಿರಲಿಲ್ಲ. ಆದರೆ ಅವನಿಗೆ ನಿರಾಕರಿಸಲು ಸಾಧ್ಯವಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಮನೆಯ ಮುಂದೆ ಒಂದು ದೊಡ್ಡ ಕಾರು ಬಂದು ನಿಂತಿತ್ತು.
ತಂದೆ ತಾಯಿಯ ಮುಖದಲ್ಲಿ ಮಿಂಚು ಮೂಡಿತು. ಹುಡುಗಿಯ ಕಡೆಯವರು ಬಂದಂತೆ ಕಾಣುತ್ತದೆ. ಬಾಗಿಲು ತೆರೆಯಿತು ಮತ್ತು ಒಳಗೆ ಹೆಜ್ಜೆ ಇಟ್ಟ ತಕ್ಷಣ ಎಲ್ಲರ ಕಣ್ಣುಗಳು ಅರಳಿದವು. ಏಕೆಂದರೆ ಎದುರಿಗೆ ನಿಂತಿದ್ದು ಅದೇ ಡೆಲಿವರಿ ಗರ್ಲ್. ಆದರೆ ಇಂದು ಅವಳು ಒಬ್ಬ ರಾಣಿಗಿಂತ ಕಡಿಮೆ ಇರಲಿಲ್ಲ. ಬೆಲೆಬಾಳುವ ಬಟ್ಟೆಗಳು, ಆತ್ಮವಿಶ್ವಾಸದ ನಡಿಗೆ ಮತ್ತು ಮುಖದಲ್ಲಿ ಸಣ್ಣ ನಗು. ತಂದೆ ತಾಯಿ ಬೆಚ್ಚಿಬಿದ್ದರು. ಇವಳೇ ಅವಳು. ಆರವ್ ಕೂಡ ಆಶ್ಚರ್ಯಗೊಂಡನು. ಅವನ ಕೈಯಿಂದ ನೀರಿನ ಲೋಟ ಕೆಳಗೆ ಬಿತ್ತು. ನೀನು? ಸಿಯಾ ನಗುತ್ತಾ ಹೇಳಿದಳು. ಹೌದು, ನಾನು. ಇಡೀ ಮನೆ ಸ್ತಬ್ಧವಾಯಿತು. ಸಿಯಾ ಮೆಲ್ಲಗೆ ಮುಂದೆ ಬಂದಳು. ನಾನು ಸಿಯಾ, ಮತ್ತು ಇಂದು ನಾನು ಇಲ್ಲಿ ಸತ್ಯವನ್ನು ಹೇಳಲು ಬಂದಿದ್ದೇನೆ. ತಂದೆ ತಾಯಿಯ ಮುಖದ ಬಣ್ಣ ಮಾಸಿತ್ತು. ಅವರಿಗೆ ತಮ್ಮ ನಿನ್ನೆಯ ವರ್ತನೆ ನೆನಪಾಗುತ್ತಿತ್ತು. ಸಿಯಾ ಎಲ್ಲರನ್ನು ನೋಡಿ ಹೇಳಿದಳು, ನಾನು ಈ ಮನೆಗೆ ಹೆಜ್ಜೆ ಇಡುವ ಮೊದಲು ಎಲ್ಲರ ಒಂದು ಸಣ್ಣ ಪರೀಕ್ಷೆ ಮಾಡಿದೆ. ಎಲ್ಲರ ದೃಷ್ಟಿ ಕೆಳಕ್ಕೆ ವಾಲಿತು. ಆದರೆ ಸಿಯಾಳ ದೃಷ್ಟಿ ಮಾತ್ರ ಆರವ್ನ ಮೇಲಿತ್ತು. ಮತ್ತು ಆ ಪರೀಕ್ಷೆಯಲ್ಲಿ ಕೆಲವರು ಪಾಸಾದರು ಮತ್ತು ಕೆಲವರು ಫೇಲಾದರು. ಈಗ ವಾತಾವರಣ ಸಂಪೂರ್ಣವಾಗಿ ಬದಲಾಗಿತ್ತು. ಪ್ರಶ್ನೆ ಎಂದರೆ, ಈಗ ಮುಂದೆ ಏನಾಗುತ್ತದೆ? ಸಿಯಾ ಎಲ್ಲವನ್ನೂ ನಿಜವಾಗಿ ಹೇಳುತ್ತಾಳೆಯೇ? ಆರವ್ನ ಪೋಷಕರು ಕ್ಷಮೆ ಕೇಳುತ್ತಾರೆಯೇ? ಮತ್ತು ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ, ಸಿಯಾ ಈಗಲೂ ಆರವ್ನನ್ನು ಮದುವೆಯಾಗಲು ಬಯಸುತ್ತಾಳೆಯೇ? ಇಡೀ ಮನೆ ಸ್ಥಗಿತಗೊಂಡಂತೆ ಭಾಸವಾಯಿತು. ಸಿಯಾಳ ಧ್ವನಿ ಕೇಳುತ್ತಿತ್ತು ಮತ್ತು ಪ್ರತಿಯೊಂದು ಪದವೂ ಯಾರೋ ಒಬ್ಬರ ಹೃದಯಕ್ಕೆ ನಾಟುತ್ತಿತ್ತು. ತಂದೆ ತಾಯಿ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಳ್ಳುತ್ತಿದ್ದರು. ಅವರಿಗೆ ಏನು ಹೇಳಬೇಕೆಂದು ತಿಳಿಯುತ್ತಿರಲಿಲ್ಲ. ಆರವ್ ಇನ್ನೂ ಅದೇ ಜಾಗದಲ್ಲಿ ನಿಂತಿದ್ದನು. ಅವನ ಕಣ್ಣುಗಳಲ್ಲಿ ಆಶ್ಚರ್ಯವಿತ್ತು, ಆದರೆ ಜೊತೆಗೆ ಒಂದು ವಿಚಿತ್ರವಾದ ಶಾಂತಿ ಕೂಡ ಇತ್ತು. ಸಿಯಾ ಮೆಲ್ಲಗೆ ಹೇಳಿದಳು, ನಿನ್ನೆ ನಾನು ಈ ಮನೆಗೆ ಡೆಲಿವರಿ ಗರ್ಲ್ ಆಗಿ ಬಂದಿದ್ದೆ, ಏಕೆಂದರೆ ಈ ಮನೆಯ ಜನರು ನಿಜವಾಗಿಯೂ ಹೇಗಿದ್ದಾರೆ ಎಂದು ನಾನು ತಿಳಿಯಬಯಸಿದ್ದೆ. ತಾಯಿಯ ತಲೆ ತಗ್ಗಿತು. ತಂದೆಯ ಧ್ವನಿ ಕೂಡ ಕಳೆದು ಹೋಗಿತ್ತು. ಸಿಯಾ ಮುಂದೆ ಹೇಳಿದಳು, ಏಕೆಂದರೆ ಮದುವೆ ಎಂಬುದು ಕೇವಲ ಇಬ್ಬರು ವ್ಯಕ್ತಿಗಳ ಸಂಬಂಧವಲ್ಲ, ಎರಡು ಕುಟುಂಬಗಳ ಸಂಬಂಧ. ಕೋಣೆಯಲ್ಲಿ ಮೌನವಿತ್ತು. ನಂತರ ಸಿಯಾ ನೇರವಾಗಿ ಆರವ್ನ ಕಡೆಗೆ ನೋಡಿದಳು. ಮತ್ತು ನಾನು ಯಾರೊಂದಿಗೆ ಇಡೀ ಜೀವನವನ್ನು ಕಳೆಯಲಿದ್ದೇನೋ ಆ ವ್ಯಕ್ತಿ ಇತರರೊಂದಿಗೆ ಹೇಗೆ ವರ್ತಿಸುತ್ತಾರೆ ಎಂದು ತಿಳಿಯಬಯಸಿದ್ದೆ. ಆರವ್ ಮೆಲ್ಲಗೆ ಉಸಿರಾಡಿ ಮೊದಲ ಬಾರಿಗೆ ಹೇಳಿದನು, ಹಾಗಾದರೆ ನೀವು ಎಲ್ಲವನ್ನೂ ನೋಡಿದ್ದೀರಿ? ಅವನ ಧ್ವನಿಯಲ್ಲಿ ಯಾವುದೇ ಕೋಪವಿರಲಿಲ್ಲ, ಗಾಬರಿಯೂ ಇರಲಿಲ್ಲ, ಕೇವಲ ಸತ್ಯವಿತ್ತು. ಸಿಯಾ ತಲೆಯಾಡಿಸಿದಳು. ಹೌದು, ಎಲ್ಲವನ್ನೂ ನೋಡಿದ್ದೇನೆ. ತಾಯಿ ಇದ್ದಕ್ಕಿದ್ದಂತೆ ಹೇಳಿದಳು, ಮಗಳೇ, ಅದು ನಮ್ಮಿಂದ ತಪ್ಪಾಯಿತು. ನಮಗೆ ನೀನು ಸಿಯಾ ಎಂದು ತಿಳಿದಿರಲಿಲ್ಲ. ಸಿಯಾ ಅವರನ್ನು ತಡೆದಳು. ತಪ್ಪಲ್ಲ ಆಂಟಿ, ಅದು ನಿಮ್ಮ ಆಲೋಚನೆ. ಆ ಸಮಯದಲ್ಲಿ ಅದು ಹೊರಬಂದಿತ್ತು. ಇದನ್ನು ಕೇಳಿ ತಾಯಿ ಸುಮ್ಮನಾದರು. ತಂದೆ ಮೆಲ್ಲಗೆ ಹೇಳಿದರು, ನೋಡಿ, ನಾವು ಸಾಮಾನ್ಯರು, ನಮಗೆ ಅಭ್ಯಾಸವಿಲ್ಲ. ಸಿಯಾ ಅವರ ಮಾತನ್ನು ತುಂಡರಿಸಿ ಹೇಳಿದಳು, ಮಾನವೀಯತೆಗೆ ಅಭ್ಯಾಸದ ಅಗತ್ಯವಿಲ್ಲ, ಕೇವಲ ಮನಸ್ಸು ಸ್ವಚ್ಛವಾಗಿರಬೇಕು. ಕೋಣೆಯಲ್ಲಿ ಮತ್ತೆ ನಿಶ್ಶಬ್ದವಾಯಿತು. ಈಗ ಸಿಯಾ ತನ್ನ ದೃಷ್ಟಿಯನ್ನು ಮತ್ತೆ ಆರವ್ನ ಮೇಲೆ ನೆಟ್ಟಳು. ಆದರೆ ಒಬ್ಬ ಮನುಷ್ಯನಿದ್ದ. ಅವನು ನನಗೆ ಗೌರವ ನೀಡಿದ. ಆರವ್ ಸುಮ್ಮನಿದ್ದನು. ಅವರು ನನಗೆ ನೀರು ನೀಡಿದರು, ಕುಳ್ಳಿರಿಸಿದರು, ನನಗೆ ಸಹಾಯ ಮಾಡಿದರು. ಸಿಯಾಳ ಧ್ವನಿ ಸ್ವಲ್ಪ ಭಾವುಕವಾಯಿತು. ಕೊನೆಗೆ ನನಗಾಗಿ ತನ್ನ ಫೋನ್ ಕೂಡ ಅಡವಿಟ್ಟರು. ಇದನ್ನು ಕೇಳಿದ ತಕ್ಷಣ ಎಲ್ಲರೂ ಆಶ್ಚರ್ಯಗೊಂಡರು. ತಾಯಿ ತಕ್ಷಣ ಆರವ್ನ ಕಡೆಗೆ ನೋಡಿದರು. ಇದು ನಿಜವೇ? ಆರವ್ ಮೆಲ್ಲಗೆ ಹೇಳಿದನು. ಅವಳಿಗೆ ಅಗತ್ಯವಿತ್ತು ಅಮ್ಮ. ತಾಯಿಯ ಕಣ್ಣುಗಳಲ್ಲಿ ನೀರು ಬಂದಿತು. ಅವರಿಗೆ ಮೊದಲ ಬಾರಿಗೆ ತನ್ನ ಮಗನ ಬಗ್ಗೆ ಹೆಮ್ಮೆ ಎನಿಸಿತು. ಸಿಯಾ ಮುಂದೆ ಬಂದು ಆರವ್ನ ಎದುರು ನಿಂತಳು. ನಾನು ಯಾರು ಎಂದು ನಿನಗೆ ತಿಳಿದಿದ್ದೆ? ಆರವ್ ತಲೆಯಾಡಿಸಿ ಹೇಳಿದನು, ಇಲ್ಲ. ಹಾಗಿದ್ದರೂ ನೀನು ನನಗೆ ಸಹಾಯ ಮಾಡಿದೆ. ಆರವ್ ಸ್ವಲ್ಪ ನಗುತ್ತಾ ಹೇಳಿದನು, ನೀವು ಕೋಟ್ಯಾಧಿಪತಿ ಎಂದು ನನಗೆ ತಿಳಿದಿದ್ದರೆ ಬಹುಶಃ ನಾನು ಅಷ್ಟು ಮುಕ್ತವಾಗಿ ಸಹಾಯ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಇದನ್ನು ಕೇಳಿ ಸಿಯಾ ಆಶ್ಚರ್ಯಗೊಂಡಳು. ಯಾಕೆ? ಆರವ್ ಹೇಳಿದನು, ಏಕೆಂದರೆ ಆಗ ನೀವೇ ನಿಭಾಯಿಸಿಕೊಳ್ಳಬಲ್ಲಿರಿ ಎಂದು ನನಗೆ ಅನಿಸುತ್ತಿತ್ತು. ಆದರೆ ನಿನ್ನೆ ನೀವು ನಿಜವಾಗಿಯೂ ಅಗತ್ಯವಿರುವವರಂತೆ ಕಂಡಿರಿ. ಸಿಯಾಳ ಕಣ್ಣುಗಳಲ್ಲಿ ಮತ್ತೆ ತೇವ ಮೂಡಿತು. ಆದರೆ ಅಷ್ಟರಲ್ಲಿ ಕತೆ ಮತ್ತೊಂದು ತಿರುವು ಪಡೆಯಿತು. ಸಿಯಾಳ ತಂದೆ ಅಷ್ಟು ಹೊತ್ತು ಸುಮ್ಮನೆ ಕುಳಿತಿದ್ದವರು ಇದ್ದಕ್ಕಿದ್ದಂತೆ ಹೇಳಿದರು, ತುಂಬ ಒಳ್ಳೆಯ ಭಾಷಣ. ಎಲ್ಲರ ದೃಷ್ಟಿ ಅವರ ಕಡೆಗೆ ಹೋಯಿತು. ಅವರ ಧ್ವನಿಯಲ್ಲಿ ಕಠಿಣತೆ ಇತ್ತು. ಆದರೆ ಮದುವೆ ಕೇವಲ ಮಾನವೀಯತೆಯಿಂದ ನಡೆಯುವುದಿಲ್ಲ, ಹಣವೂ ಬೇಕಾಗುತ್ತದೆ. ಕೋಣೆಯ ವಾತಾವರಣ ಮತ್ತೆ ಬದಲಾಯಿತು. ಅವರು ಆರವ್ನ ಕಡೆಗೆ ನೋಡಿ ಕೇಳಿದರು, ನಿನ್ನ ಸಂಬಳ ಎಷ್ಟು? ಆರವ್ ನೇರವಾಗಿ ಉತ್ತರಿಸಿದನು, 25,000. ತಂದೆ ನಕ್ಕರು. 25,000ದಲ್ಲಿ ನೀನು ನನ್ನ ಮಗಳಿಗೆ ಏನು ನೀಡುವೆ? ಆರವ್ನ ತಂದೆ ತಾಯಿ ಮತ್ತೆ ಅಸಹಜರಾದರು. ಸಿಯಾ ತಕ್ಷಣ ಹೇಳಿದಳು, ಡ್ಯಾಡ್ ಪ್ಲೀಸ್. ಆದರೆ ಅವಳ ತಂದೆ ನಿಲ್ಲಲಿಲ್ಲ. ಇಲ್ಲ ಸಿಯಾ, ಇದು ಸತ್ಯ. ಇಲ್ಲಿ ನಿನಗೆ ಬೇಕಾದಂಥ ಲೈಫ್ ಸಿಗಲು ಸಾಧ್ಯವಿಲ್ಲ. ಈಗ ಎಲ್ಲರ ದೃಷ್ಟಿ ಆರವ್ನ ಮೇಲಿತ್ತು.
ಇದು ಅತ್ಯಂತ ಕಷ್ಟಕರವಾದ ಕ್ಷಣವಾಗಿತ್ತು. ಆರವ್ ಕೆಲವು ಸೆಕೆಂಡುಗಳ ಕಾಲ ಯೋಚಿಸಿದನು. ನಂತರ ಬಹಳ ಶಾಂತ ಧ್ವನಿಯಲ್ಲಿ ಹೇಳಿದನು, ಸರ್, ನೀವು ಹೇಳುತ್ತಿರುವುದು ಸರಿಯಾಗಿದೆ. ಎಲ್ಲರೂ ಆಶ್ಚರ್ಯಗೊಂಡರು. ನೀವು ನಿಮ್ಮ ಮಗಳಿಗೆ ನೀಡಿರುವ ಎಲ್ಲವನ್ನೂ ನಾನು ಅವಳಿಗೆ ನೀಡಲು ಸಾಧ್ಯವಿಲ್ಲ. ಆದರೆ ನಾನು ಇಷ್ಟಂತೂ ಹೇಳಬಲ್ಲೆ, ನಿಮ್ಮ ಮಗಳಿಗೆ ನಾನು ಎಂದಿಗೂ ದುಃಖ ನೀಡುವುದಿಲ್ಲ. ಅವನ ಧ್ವನಿಯಲ್ಲಿ ಸತ್ಯವಿತ್ತು. ನಾನು ಮೆಲ್ಲಗೆ ಪರಿಶ್ರಮಪಟ್ಟು ಎಲ್ಲವನ್ನೂ ಸಾಧಿಸುತ್ತೇನೆ. ಆದರೆ ಅದಕ್ಕಾಗಿ ನನಗೆ ಸಮಯ ಬೇಕು. ಸಿಯಾಳ ತಂದೆ ಸುಮ್ಮನಾದರು. ಈಗ ನಿರ್ಧಾರ ಸಿಯಾಳ ಕೈಯಲ್ಲಿತ್ತು. ಇಡೀ ಕೋಣೆ ಅವಳ ಕಡೆಗೆ ನೋಡುತ್ತಿತ್ತು. ಅವಳು ದೀರ್ಘವಾಗಿ ಉಸಿರಾಡಿದಳು. ಅವಳ ಹೃದಯ ಒಂದು ಕಡೆ ಹೇಳುತ್ತಿತ್ತು, ಇವನೇ ನಿನ್ನನ್ನು ನಿಜವಾಗಿ ಖುಷಿಯಾಗಿಡುವ ಮನುಷ್ಯ ಎಂದು. ಆದರೆ ಮೆದುಳು ಹೇಳುತ್ತಿತ್ತು, ಇದು ಸರಿಯಾದ ನಿರ್ಧಾರವೇ? ಸಿಯಾ ಮೆಲ್ಲನೆ ಮುಂದೆ ಬಂದಳು. ಅವಳು ಆರವ್ನ ಕಡೆಗೆ ನೋಡಿದಳು. ನಾನು ನಿನ್ನ ಜೊತೆ ಇದ್ದರೆ ಆ ಡೆಲಿವರಿ ಗರ್ಲ್ಗೆ ನೀಡಿದ ಗೌರವವನ್ನೇ ನನಗೂ ನೀಡುವೆಯಾ? ಆರವ್ ಯೋಚಿಸದೆ ಹೇಳಿದನು, ಅದಕ್ಕಿಂತಲೂ ಹೆಚ್ಚು. ಇದನ್ನು ಕೇಳಿ ಸಿಯಾ ಮುಗುಳ್ನಕ್ಕಳು. ಆದರೆ ಅಷ್ಟರಲ್ಲಿ ಅವಳು ಒಂದು ನಿರ್ಧಾರ ತೆಗೆದುಕೊಂಡಳು. ಅದು ಎಲ್ಲರನ್ನೂ ಮತ್ತೆ ಬೆರಗುಗೊಳಿಸಿತು. ನಾನು ಈ ಮದುವೆಗೆ ಈಗಲೇ ಹ್ಞೂ ಎನ್ನಲು ಸಾಧ್ಯವಿಲ್ಲ. ಇಡೀ ಕೋಣೆ ಸ್ತಬ್ಧವಾಯಿತು. ತಂದೆ ತಾಯಿ ಹೌಹಾರಿದರು. ಆರವ್ ಕೂಡ ಆಶ್ಚರ್ಯಚಕಿತನಾದನು. ಸಿಯಾ ಮುಂದೆ ಹೇಳಿದಳು, ಏಕೆಂದರೆ ನಾನು ಮತ್ತೊಂದು ಪರೀಕ್ಷೆ ನಡೆಸಲು ಬಯಸುತ್ತೇನೆ. ಎಲ್ಲರ ಹೃದಯ ಬಡಿತ ಜೋರಾಯಿತು. ಅಂತಹ ಪರೀಕ್ಷೆಯಲ್ಲಿ ಕೇವಲ ಮಾನವೀಯತೆಯಲ್ಲದೆ ಜವಾಬ್ದಾರಿ, ತಾಳ್ಮೆ ಮತ್ತು ಸತ್ಯವಾದ ಪ್ರೀತಿ ಕೂಡ ಹೊರಬರಲಿ. ಈಗ ಕತೆ ಇನ್ನೂ ಆಸಕ್ತಿದಾಯಕವಾಯಿತು. ಸಿಯಾ ಏನು ಮಾಡಲಿದ್ದಾಳೆ? ಆರವ್ ಈ ಹೊಸ ಪರೀಕ್ಷೆಯಲ್ಲಿ ಪಾಸಾಗುತ್ತಾನೆಯೇ? ಅಥವಾ ಈ ಬಾರಿ ಎಲ್ಲವೂ ಬದಲಾಗಿ ಬಿಡುತ್ತದೆಯೇ? ಕೋಣೆಯಲ್ಲಿ ನಿಶ್ಶಬ್ದ ಆವರಿಸಿತು. ಸಿಯಾ ಈಗಲೇ ಮದುವೆಗೆ ಒಪ್ಪದಿದ್ದಕ್ಕೆ ಎಲ್ಲರ ಉಸಿರು ನಿಂತಂತಾಗಿತ್ತು. ಆರವ್ ಕೆಲವು ಕ್ಷಣ ಅವಳನ್ನೇ ನೋಡುತ್ತಿದ್ದನು. ನಂತರ ಮೆಲ್ಲಗೆ ಹೇಳಿದನು, ಸರಿ, ನಿಮಗೆ ಇನ್ನೂ ಸಮಯ ಬೇಕಿದ್ದರೆ ನಾನು ಕಾಯಬಲ್ಲೆ. ಅವನ ಧ್ವನಿಯಲ್ಲಿ ಯಾವುದೇ ದೂರು ಇರಲಿಲ್ಲ, ಕೇವಲ ಸತ್ಯವಿತ್ತು. ಸಿಯಾ ಅವನ ಕಣ್ಣುಗಳಲ್ಲಿ ನೋಡಿದಳು. ಅಲ್ಲಿ ಅವಳಿಗೆ ಸಿಟ್ಟು ಅಥವಾ ಅಹಂಕಾರ ಕಾಣಲಿಲ್ಲ, ಕೇವಲ ಭರವಸೆ ಇತ್ತು. ಸಿಯಾ ದೀರ್ಘವಾಗಿ ಉಸಿರಾಡಿ ಹೇಳಿದಳು, ನನ್ನ ಪರೀಕ್ಷೆ ತುಂಬ ಸರಳವಾಗಿದೆ, ಆದರೆ ಸುಲಭವಲ್ಲ. ಎಲ್ಲರ ಕಣ್ಣು ಅವಳ ಮೇಲಿತ್ತು. ಮುಂದಿನ 30 ದಿನಗಳು ನಾನು ಈ ಮನೆಯಲ್ಲಿ ಒಬ್ಬ ಸಾಮಾನ್ಯ ಹುಡುಗಿಯಂತೆ ಇರುತ್ತೇನೆ. ಸಿಯಾಳ ತಂದೆ ತಾಯಿ ಆಶ್ಚರ್ಯಗೊಂಡರು. ಅದರ ಅರ್ಥವೇನು? ಅದರರ್ಥ ನಾನು ಕೋಟ್ಯಾಧಿಪತಿ ಮಗಳಾಗಿ ಇಲ್ಲಿ ಇರುವುದಿಲ್ಲ ಅಥವಾ ಯಾವುದೇ ಸ್ಟೇಟಸ್ ಇರುವುದಿಲ್ಲ. ನಾನು ಕೇವಲ ಒಬ್ಬ ಸಾಮಾನ್ಯ ಹುಡುಗಿಯಾಗಿ ಇಲ್ಲಿರುತ್ತೇನೆ. ಈ 30 ದಿನಗಳಲ್ಲಿ ಈ ಸಂಬಂಧವು ಅಸಲಿಯಾಗಿ ಉಳಿಯುತ್ತದೆಯೇ ಅಥವಾ ಇಲ್ಲವೇ ಎಂದು ನಾನು ನೋಡಬಯಸುತ್ತೇನೆ. ಸಿಯಾಳ ತಂದೆ ಏನೋ ಹೇಳಬಯಸಿದರು, ಆದರೆ ಸಿಯಾ ಅವರನ್ನು ತಡೆದಳು. ಡ್ಯಾಡ್, ನೀವು ನಾನು ಖುಷಿಯಾಗಿರುವುದನ್ನು ನೋಡಬಯಸಿದರೆ ಪ್ಲೀಸ್ ನನಗೆ ಇದನ್ನು ಮಾಡಲು ಬಿಡಿ. ಕೋಣೆಯಲ್ಲಿ ಮೌನ ಆವರಿಸಿತು. ಕೊನೆಗೂ ಅವರು ತಲೆ ಆಡಿಸಿದರು. ಮುಂದಿನ ದಿನದಿಂದಲೇ ಎಲ್ಲವೂ ಬದಲಾಯಿತು. ಸಿಯಾ ಈಗ ಸಾಮಾನ್ಯ ಬಟ್ಟೆ ತೊಟ್ಟು, ಮೇಕಪ್ ಇಲ್ಲದೆ, ಯಾವುದೇ ಆಡಂಬರವಿಲ್ಲದೆ ಅದೇ ಮನೆಯಲ್ಲಿ ವಾಸಿಸತೊಡಗಿದಳು. ಮೊದಲ ದಿನವೇ ತಾಯಿ ಅವಳನ್ನು ಅಡುಗೆ ಮನೆಗೆ ಕರೆದರು. ಇಲ್ಲಿ ಇರಬೇಕೆಂದರೆ ಮನೆಯ ಕೆಲಸಗಳನ್ನು ಮಾಡಬೇಕಾಗುತ್ತದೆ. ಸಿಯಾ ನಗುತ್ತಾ ಹೇಳಿದಳು, ಸರಿ ಆಂಟಿ. ಅವಳು ಜೀವನದಲ್ಲಿ ಇಂತಹ ಕೆಲಸಗಳನ್ನು ಮಾಡಿರಲಿಲ್ಲ. ಆದರೆ ಇಂದು ಅವಳು ಎಲ್ಲವನ್ನೂ ಕಲಿಯುತ್ತಿದ್ದಳು. ಪಾತ್ರೆ ತೊಳೆಯುವುದು, ಅಡುಗೆ ಮಾಡುವುದು, ಕಸ ಹೊಡೆಯುವುದು. ಆರಂಭದಲ್ಲಿ ಅವಳ ಕೈಗಳು ಸುಟ್ಟವು, ನೋವಾಯಿತು. ಆದರೆ ಅವಳು ದೂರು ನೀಡಲಿಲ್ಲ. ಆರವ್ ಇವೆಲ್ಲವನ್ನು ನೋಡುತ್ತಿದ್ದನು. ಒಂದು ದಿನ ಅವನು ಹೇಳಿದನು, ನೀನು ಇವೆಲ್ಲವನ್ನು ಮಾಡುವ ಅಗತ್ಯವಿಲ್ಲ. ಸಿಯಾ ನಕ್ಕಳು. ಅಗತ್ಯವಿದೆ, ಏಕೆಂದರೆ ನಿನ್ನ ಜೀವನ ಹೇಗಿದೆ ಎಂದು ನಾನು ತಿಳಿಯಬಯಸುತ್ತೇನೆ. ಆರವ್ ಏನು ಹೇಳದೆ ಅವಳನ್ನು ನೋಡುತ್ತಾ ನಿಂತನು. ಮೆಲ್ಲಗೆ ಇಬ್ಬರ ನಡುವೆ ಒಂದು ವಿಭಿನ್ನವಾದ ಸಂಬಂಧ ಬೆಳೆಯಲಾರಂಭಿಸಿತು. ಅವರು ಜೊತೆಯಾಗಿ ಚಹಾ ಕುಡಿಯುತ್ತಿದ್ದರು, ಸಣ್ಣ ವಿಷಯಗಳಿಗೆ ನಗುತ್ತಿದ್ದರು. ಒಂದು ದಿನ ಮಳೆ ಬರುತ್ತಿತ್ತು. ಸಿಯಾ ಮಹಡಿಯ ಮೇಲೆ ನಿಂತು ಮಳೆಯ ಹನಿಗಳನ್ನು ಅನುಭವಿಸುತ್ತಿದ್ದಳು. ಆರವ್ ಕೂಡ ಅಲ್ಲಿಗೆ ಬಂದನು. ನೀನು ಒದ್ದೆಯಾಗುವೆ, ಸಿಯಾ ನಗುತ್ತಾ ಹೇಳಿದಳು. ಅದಕ್ಕೇನು? ಮತ್ತು ಅವಳು ಮಳೆಯಲ್ಲಿ ಸುತ್ತಾಡಲಾರಂಭಿಸಿದಳು. ಆರವ್ ಅವಳನ್ನೇ ನೋಡುತ್ತಿದ್ದನು. ಆ ಕ್ಷಣದಲ್ಲಿ ಅವನಿಗೆ ಅನ್ನಿಸಿತು, ಈ ಹುಡುಗಿಯ ಜೊತೆಗೆ ನಾನು ಜೀವನ ಪೂರ್ತಿ ಕಳೆಯಲು ಬಯಸುತ್ತೇನೆ. ಆದರೆ ಪ್ರತಿಯೊಂದು ಕಥೆಯಲ್ಲೂ ಒಂದು ತಿರುವು ಬರುತ್ತದೆ. ಇಲ್ಲಿಯೂ ಬಂತು. ಒಂದು ದಿನ ಸಿಯಾಳ ತಂದೆ ಇದ್ದಕ್ಕಿದ್ದಂತೆ ಮನೆಗೆ ಬಂದರು. ಅವರ ಜೊತೆಗೆ ಕೆಲವು ಬಿಸ್ನೆಸ್ ಪಾರ್ಟ್ನರ್ಗಳು ಇದ್ದರು. ಅವರು ಸಿಯಾಳನ್ನು ಆ ಸ್ಥಿತಿಯಲ್ಲಿ ನೋಡಿದರು. ಸಾಮಾನ್ಯ ಬಟ್ಟೆ, ಕೈಯಲ್ಲಿ ಪೊರಕೆ. ಅವರ ಸಿಟ್ಟು ನೆತ್ತಿಗೇರಿತು. ಸಾಕು, ಈ ನಾಟಕ ನಿಲ್ಲಿಸು. ಇಡೀ ಮನೆ ಹೆದರಿ ಹೋಯಿತು. ನೀನು ಇದೆಲ್ಲವನ್ನು ಏಕೆ ಮಾಡುತ್ತಿದ್ದೀಯಾ ಸಿಯಾ? ನೀನು ಯಾರು ಎಂಬುದು ನಿನಗೆ ತಿಳಿದಿದೆಯೇ? ಸಿಯಾ ಶಾಂತಳಾಗಿದ್ದಳು. ಹೌದು ಡ್ಯಾಡ್, ನನಗೆ ತಿಳಿದಿದೆ. ಆದರೆ ನಾನು ಯಾರ ಜೊತೆ ಜೀವನ ಕಳೆಯಲಿದ್ದೇನೋ ಅವರನ್ನು ಅರಿಯಲು ಬಯಸುತ್ತೇನೆ, ತಂದೆ ಕೋಪದಲ್ಲಿ ಹೇಳಿದರು. ನಿನಗೆ ಏನನ್ನೂ ತಿಳಿಯುವ ಅಗತ್ಯವಿಲ್ಲ. ಈ ಮದುವೆ ನಡೆಯಲು ಸಾಧ್ಯವಿಲ್ಲ. ಇದನ್ನು ಕೇಳಿ ಎಲ್ಲರೂ ಬೆಚ್ಚಿಬಿದ್ದರು. ಆರವ್ ಮುಂದೆ ಬಂದನು. ಅವನು ಮೊದಲ ಬಾರಿಗೆ ಸಿಯಾಳ ತಂದೆಯ ಜೊತೆ ನೇರವಾಗಿ ಮಾತನಾಡಿದನು.
ಸರ್, ನೀವು ಈ ಮದುವೆ ವಿರುದ್ಧವಾಗಿದ್ದರೆ ನಾನು ಹಿಂದೆ ಸರಿಯುತ್ತೇನೆ. ಸಿಯಾಳ ಕಣ್ಣುಗಳು ಅರಳಿದವು. ಆದರೆ ಆರವ್ ಮುಂದೆ ಹೇಳಿದನು, ನಾನು ಕೇವಲ ಒಂದು ಮಾತು ಹೇಳ ಬಯಸುತ್ತೇನೆ. ನಿಮ್ಮ ಮಗಳು ತುಂಬಾ ಒಳ್ಳೆಯವಳು ಮತ್ತು ಅವಳು ಪ್ರತಿಯೊಂದು ಸುಖಕ್ಕೂ ಅರ್ಹಳಾಗಿದ್ದಾಳೆ. ಅವನ ಧ್ವನಿ ನಡುಗುತ್ತಿತ್ತು. ನಾನು ಅವಳಿಗೆ ಅದನ್ನು ನೀಡಲು ಸಾಧ್ಯವಿಲ್ಲದಿದ್ದರೆ ಅವಳನ್ನು ನನ್ನೊಂದಿಗೆ ಕಟ್ಟಿಹಾಕುವ ಯಾವುದೇ ಹಕ್ಕು ನನಗಿಲ್ಲ. ಇದನ್ನು ಕೇಳಿ ಸಿಯಾಳ ಹೃದಯದಲ್ಲಿ ಏನೋ ತಳಮಳವಾದಂತಾಯಿತು. ಅವಳು ತಕ್ಷಣ ಅವನ ಹತ್ತಿರ ಬಂದಳು. ನೀನು ಹೇಗೆ ಹೀಗೆ ಹೇಳಬಲ್ಲೆ? ಆರವ್ ಅವಳ ಕಡೆಗೆ ನೋಡಿದನು. ಏಕೆಂದರೆ ಪ್ರೀತಿ ಎಂದರೆ ಕೇವಲ ಪಡೆಯುವುದಲ್ಲ, ಬಿಟ್ಟುಕೊಡುವುದು ಕೂಡ. ಸಿಯಾಳ ಕಣ್ಣುಗಳಿಂದ ನೀರು ಸುರಿಯಲಾರಂಭಿಸಿತು. ಈಗ ಇದೇ ಕ್ಷಣದಲ್ಲಿ ಅವಳು ನಿರ್ಧಾರ ಮಾಡಬೇಕಿತ್ತು. ಸಿಯಾ ಕಣ್ಣೀರು ಒರೆಸಿಕೊಂಡು ತನ್ನ ತಂದೆಯ ಕಡೆಗೆ ತಿರುಗಿದಳು. ಡ್ಯಾಡ್, ಇಂದು ನಾನು ನಿಮ್ಮನ್ನು ಕೊನೆಯ ಬಾರಿ ಕೇಳುತ್ತಿದ್ದೇನೆ. ಎಲ್ಲರ ಉಸಿರು ಬಿಗಿಹಿಡಿದಿತ್ತು. ನಿಮಗೆ ನನ್ನ ಸುಖ ಬೇಕೋ ಅಥವಾ ಕೇವಲ ನನ್ನ ಸ್ಟೇಟಸ್ ಬೇಕೋ? ತಂದೆ ಸುಮ್ಮನಿದ್ದರು. ಅವರ ಕಣ್ಣಿನಲ್ಲಿ ಮೊದಲ ಬಾರಿಗೆ ಗೊಂದಲವಿತ್ತು. ಕೆಲವು ಸೆಕೆಂಡ್ಗಳು ಗಂಟೆಗಳಂತೆ ಅನ್ನಿಸಿದವು. ನಂತರ ಅವರು ಮೆಲ್ಲಗೆ ಹೇಳಿದರು, ನೀನು ಖುಷಿಯಾಗಿ ಇರುತ್ತೀಯ ಎಂದರೆ ನನಗೇನು ಅಭ್ಯಂತರವಿಲ್ಲ. ಇದನ್ನು ಕೇಳಿ ಸಿಯಾಳ ಮುಖದಲ್ಲಿ ನಗು ಮೂಡಿತು. ಅವಳು ತಕ್ಷಣ ಆರವ್ನ ಕಡೆಗೆ ತಿರುಗಿದಳು. ಈಗಲೂ ನನ್ನನ್ನು ಬೇಡ ಎನ್ನುತ್ತೀಯಾ? ಆರವ್ ನಗುತ್ತಾ ಹೇಳಿದನು, ಎಂದಿಗೂ ಇಲ್ಲ. ಇಬ್ಬರ ಕಣ್ಣಲ್ಲೂ ನೀರಿತ್ತು. ಆದರೆ ಅದು ಖುಷಿಯ ಕಣ್ಣೀರು. ಆ ದಿನ ಕೇವಲ ಒಂದು ಸಂಬಂಧ ಬೆಳೆಯಲಿಲ್ಲ, ಬದಲಾಗಿ ಒಂದು ಆಲೋಚನೆ ಬದಲಾಯಿತು. ಆರವ್ನ ತಂದೆ ತಾಯಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವರು ಸಿಯಾಳ ಹತ್ತಿರ ಕ್ಷಮೆ ಕೇಳಿದರು ಮತ್ತು ಸಿಯಾ ಕೂಡ ಅವರನ್ನು ಅಪ್ಪಿಕೊಂಡಳು. ಕೆಲವು ತಿಂಗಳ ನಂತರ ಸಿಯಾ ಮತ್ತು ಆರವ್ನ ಮದುವೆ ಅತ್ಯಂತ ಸರಳವಾಗಿ ನಡೆಯಿತು. ಯಾವುದೇ ಶೋಕಿ ಇಲ್ಲದೆ ಕೇವಲ ಪ್ರೀತಿಯ ಸುಗಂಧವಿತ್ತು. ಅಂದು ಸಿಯಾ ವಧುವಾಗಿ ಅದೇ ಮನೆಗೆ ಬಂದಾಗ ತಾಯಿ ಅವಳ ಕೈ ಹಿಡಿದು ಹೇಳಿದರು, ನೀನು ಸೊಸೆಯಲ್ಲ, ನಮ್ಮ ಮಗಳು. ಮದುವೆ ನಂತರ ಎಲ್ಲವೂ ಮೆಲ್ಲಗೆ ಸಾಮಾನ್ಯವಾಯಿತು. ಸಿಯಾ ಈಗ ಆ ಮನೆಯ ಸೊಸೆಯಾಗಿದ್ದರೂ ತನ್ನ ಶ್ರೀಮಂತಿಕೆ ಅಹಂಕಾರ ತೋರಿಸಲಿಲ್ಲ. ಅವಳು ಬೆಳಿಗ್ಗೆ ಬೇಗ ಎದ್ದು ಅತ್ತೆಯ ಜೊತೆ ಕೆಲಸ ಮಾಡುತ್ತಿದ್ದಳು, ಮಾವನಿಗೆ ಚಹಾ ಮಾಡುತ್ತಿದ್ದಳು ಮತ್ತು ಪ್ರತಿಯೊಂದು ಕೆಲಸವನ್ನು ಮನಸ್ಸಿನಿಂದ ಮಾಡುತ್ತಿದ್ದಳು. ಆರವ್ನ ತಾಯಿ ಹಲವು ಬಾರಿ ಅವಳನ್ನು ತಡೆಯುತ್ತಿದ್ದರು. ಮಗಳೇ, ಈಗ ನೀನು ಇವೆಲ್ಲವನ್ನು ಏಕೆ ಮಾಡುತ್ತಿದ್ದೀಯಾ? ಅದಕ್ಕೆ ಸಿಯಾ ನಗುತ್ತಾ ಹೇಳುತ್ತಿದ್ದಳು, ಅಮ್ಮ, ಈಗ ನಾನು ಈ ಮನೆಯವಳು ಮತ್ತು ಈ ಮನೆಯ ಜವಾಬ್ದಾರಿ ಕೂಡ ನನ್ನದು. ಇದನ್ನು ಕೇಳಿ ತಾಯಿಯ ಕಣ್ಣುಗಳು ತುಂಬಿ ಬರುತ್ತಿದ್ದವು. ಅತ್ತ ಆರವ್ ಕೂಡ ಈಗ ಮೊದಲಿಗಿಂತ ಹೆಚ್ಚು ಪರಿಶ್ರಮ ಪಡುತ್ತಿದ್ದನು. ಸಿಯಾ ತನ್ನನ್ನು ಕೇವಲ ತನ್ನ ಹೃದಯದ ಒಳ್ಳೆಯತನಕ್ಕಾಗಿ ಆರಿಸಿಕೊಂಡಿದ್ದಾಳೆ ಎಂದು ಅವನು ತಿಳಿದಿದ್ದನು. ಈಗ ಆ ನಂಬಿಕೆಯನ್ನು ಎಂದಿಗೂ ಮುರಿಯದಂತೆ ಕಾಪಾಡಿಕೊಳ್ಳುವುದು ಅವನ ಜವಾಬ್ದಾರಿಯಾಗಿತ್ತು. ಹಗಲು ರಾತ್ರಿ ಕೆಲಸ ಮಾಡುವುದು, ಹೊಸ ವಿಷಯಗಳನ್ನು ಕಲಿಯುವುದು, ಓವರ್ ಟೈಮ್ ಮಾಡುತ್ತಿದ್ದನು. ಮೆಲ್ಲಗೆ ಅವನ ಜೀವನವು ಬದಲಾಗತೊಡಗಿತು. ಒಂದು ದಿನ ಸಿಯಾ ಹೇಳಿದಳು, ಆರವ್, ನಾನು ನಿನ್ನೊಂದಿಗೆ ಒಂದು ವಿಷಯ ಮಾತನಾಡಬೇಕು. ಆರವ್ ನಗುತ್ತಾ ಕೇಳಿದನು, ಹೇಳು ಸಿಯಾ. ಸಿಯಾ ಸ್ವಲ್ಪ ಗಂಭೀರಳಾದಳು. ನೀನು ನಿನ್ನ ಸ್ವಂತ ಕೆಲಸವನ್ನು ಪ್ರಾರಂಭಿಸಲು ಬಯಸುತ್ತೀಯಾ? ಆರವ್ ದಂಗಾದನು. ಸ್ವಂತ ವ್ಯವಹಾರವೇ? ಹೌದು, ಎಂದಳು ಸಿಯಾ. ಆರವ್ ಕೆಲವು ಕ್ಷಣ ಸುಮ್ಮನಿದ್ದು ನಂತರ ಹೇಳಿದನು, ಹೌದು, ಬಯಸುತ್ತೇನೆ. ಆದರೆ ಏನು ಎಂದು ಸಿಯಾ ಕೇಳಿದಳು. ನನ್ನ ಬಳಿ ಹಣವಿಲ್ಲ ಮತ್ತು ಇದರಲ್ಲಿ ರಿಸ್ಕ್ ಕೂಡ ಇದೆ. ಸಿಯಾ ಮುಗುಳ್ನಕ್ಕಳು. ನಾನು ನಿನಗೆ ಸಹಾಯ ಮಾಡಿದರೆ? ಅದಕ್ಕೆ ಆರವ್ ತಕ್ಷಣ ಹೇಳಿದನು, ಇಲ್ಲ, ನಾನು ನಿನ್ನ ಹಣವನ್ನು ತೆಗೆದುಕೊಳ್ಳಲು ಬಯಸುವುದಿಲ್ಲ. ಇದು ನನ್ನ ಹಣವಲ್ಲ, ಇದು ನಮ್ಮ ಭವಿಷ್ಯ. ಆರವ್ ಮೌನಕ್ಕೆ ಶರಣಾದನು. ಕೆಲವು ದಿನಗಳ ಆಲೋಚನೆಯ ನಂತರ ಆರವ್ ಒಪ್ಪಿಕೊಂಡನು. ಆದರೆ ಒಂದು ಷರತ್ತಿನ ಮೇಲೆ. ಪರಿಶ್ರಮ ನನ್ನದಾಗಿರುತ್ತದೆ ಮತ್ತು ನಿರ್ಧಾರ ಕೂಡ ನನ್ನದೇ ಆಗಿರುತ್ತದೆ. ಸಿಯಾ ನಗುತ್ತಾ ಹೇಳಿದಳು, ನನಗೆ ಬೇಕಾಗಿರುವುದು ಇದೆ. ಮೆಲ್ಲಗೆ ಒಂದು ಸಣ್ಣ ಉದ್ಯಮ ಪ್ರಾರಂಭವಾಯಿತು. ಆರಂಭ ಸುಲಭವಾಗಿರಲಿಲ್ಲ. ಹಲವು ಬಾರಿ ನಷ್ಟವಾಯಿತು. ಹಲವು ಬಾರಿ ಜನರು ಮೋಸ ಮಾಡಿ ಹೋದರು. ಆದರೆ ಪ್ರತಿ ಬಾರಿಯೂ ಸಿಯಾ ಮತ್ತು ಆರವ್ ಒಟ್ಟಾಗಿ ನಿಂತರು. ಆರವ್ ಧೃತಿಗೆಟ್ಟಾಗ ಸಿಯಾ ಅವನನ್ನು ಸಂಭಾಳಿಸುತ್ತಿದ್ದಳು. ಸಿಯಾ ದಣಿದಾಗ ಆರವ್ ಅವಳ ಧೈರ್ಯವಾಗುತ್ತಿದ್ದನು. ಒಂದು ದಿನ ಆರವ್ ಬಹಳ ಆತಂಕದಿಂದ ಮನೆಗೆ ಬಂದನು. ಎಲ್ಲವೂ ಮುಗಿದು ಹೋಯಿತು. ಸಿಯಾ ಗಾಬರಿಯಿಂದ ಕೇಳಿದಳು, ಏನಾಯ್ತು? ಇಂದು ಬಹಳ ದೊಡ್ಡ ನಷ್ಟವಾಯಿತು. ಬಹುಶಃ ನಾವು ಈ ಉದ್ಯಮವನ್ನು ನಿಲ್ಲಿಸಬೇಕಾಗಬಹುದು. ಸಿಯಾ ಕೆಲವು ಸೆಕೆಂಡ್ ಸುಮ್ಮನಿದ್ದಳು. ನಂತರ ಅವನ ಹತ್ತಿರ ಬಂದು ಕೇಳಿದಳು, ನಾನು ಡೆಲಿವರಿ ಗರ್ಲ್ ಆಗಿ ಬಂದಿದ್ದ ಆ ದಿನ ನೆನಪಿದೆಯೇ? ಆರವ್ ಸಣ್ಣ ನಗುವಿನೊಂದಿಗೆ ಹೇಳಿದನು, ಹೌದು. ಅಂದು ನಿನ್ನ ಬಳಿ ಏನೂ ಇಲ್ಲದಿದ್ದರೂ ನೀನು ಯೋಚಿಸದೆ ನನಗೆ ಸಹಾಯ ಮಾಡಿದ್ದೆ. ಆರವ್ ಸುಮ್ಮನಾದನು. ಸಿಯಾ ಅವನ ಕೈ ಹಿಡಿದು ಹೇಳಿದಳು, ಇದು ಕೂಡ ಅಂತಹದ್ದೇ ಸಮಯ. ವ್ಯತ್ಯಾಸವಿಷ್ಟೇ, ಈಗ ನಾವಿಬ್ಬರು ಒಟ್ಟಿಗಿದ್ದೇವೆ. ಇದನ್ನು ಕೇಳಿ ಆರವ್ನ ಕಣ್ಣುಗಳಲ್ಲಿ ಮತ್ತೆ ಹಠ ಮೂಡಿತು. ಕೆಲವು ತಿಂಗಳ ನಂತರ ಆ ಸಣ್ಣ ಉದ್ಯಮ ಮೆಲ್ಲಗೆ ದೊಡ್ಡದಾಗತೊಡಗಿತು. ಗ್ರಾಹಕರು ಹೆಚ್ಚಾದರು, ಹೆಸರು ಗಳಿಸಿತು ಮತ್ತು ಒಂದು ದಿನ ಯಾವ ಕಂಪನಿ ಸಣ್ಣದಾಗಿ ಶುರುವಾಗಿತ್ತೋ ಅದು ಈಗ ದೊಡ್ಡ ಗುರುತಾಗಿ ಬೆಳೆದು ನಿಂತಿತು.
ಒಂದು ವಿಶೇಷ ದಿನ. ಆರವ್ ಸಿಯಾಳನ್ನು ಅವಳು ಮೊದಲ ಬಾರಿಗೆ ಡೆಲಿವರಿ ಗರ್ಲ್ ಆಗಿ ಬಂದಿದ್ದ ನೆನಪಿಗಾಗಿ ಬಾಗಿಲ ಬಳಿ ಕರೆದೊಯ್ದನು. ಆರವ್ ನಗುತ್ತಾ ಹೇಳಿದನು, "ಮತ್ತೊಮ್ಮೆ ಡೋರ್ ಬೆಲ್ ಒತ್ತು." ಸಿಯಾ ನಗುತ್ತಾ ಕೇಳಿದಳು, "ಈಗ ಏತಕ್ಕೆ?" "ಕೇವಲ ಒಂದು ನೆನಪಿಗಾಗಿ" ಎಂದನು ಆರವ್. ಸಿಯಾ ಗಂಟೆ ಬಾರಿಸಿದಳು. ಬಾಗಿಲು ತೆರೆಯಿತು. ಈ ಬಾರಿ ಎದುರಿಗೆ ಅದೇ ಆರವ್ ನಿಂತಿದ್ದನು. ಆದರೆ ಈಗ ಅವನ ಮುಖದಲ್ಲಿ ಆತ್ಮವಿಶ್ವಾಸ ಮತ್ತು ಹೆಮ್ಮೆ ಇತ್ತು. ಮತ್ತು ಎದುರಿಗೆ ನಿಂತಿದ್ದು ಕೇವಲ ಡೆಲಿವರಿ ಗರ್ಲ್ ಅಲ್ಲ, ಬದಲಾಗಿ ಅವನ ಪತ್ನಿ, ಅವನ ಅತ್ಯಂತ ದೊಡ್ಡ ಶಕ್ತಿ. ಆರವ್ ಮೆಲ್ಲಗೆ ಹೇಳಿದನು, "ಅಂದು ನೀನು ಆ ಪರೀಕ್ಷೆಯನ್ನು ನಡೆಸದಿದ್ದರೆ ಬಹುಶಃ ನಾನು ನನ್ನನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ." ಸಿಯಾ ನಗುತ್ತಾ ಹೇಳಿದಳು, "ಮತ್ತು ನೀನು ಅಂದು ಮಾನವೀಯತೆ ತೋರಿಸದಿದ್ದರೆ ಬಹುಶಃ ನಾನು ನಿನ್ನನ್ನು ಎಂದಿಗೂ ಆರಿಸಿಕೊಳ್ಳುತ್ತಿರಲಿಲ್ಲ." ಇಬ್ಬರು ಜೋರಾಗಿ ನಕ್ಕರು. ಅಷ್ಟರಲ್ಲಿ ಹಿಂದಿನಿಂದ ಆರವ್ನ ತಂದೆ ತಾಯಿ ಬಂದರು. ತಾಯಿ ಹೇಳಿದರು, "ಈಗ ನಮಗೂ ಕಲಿಸಿಕೊಟ್ಟಿದ್ದೀರಿ ನೀವು. ಅಸಲಿ ಶ್ರೀಮಂತಿಕೆ ಹಣದಲ್ಲಿಲ್ಲ, ಹೃದಯದಲ್ಲಿದೆ ಎಂದು ನಮಗೂ ಈಗ ಅರಿವಾಗಿದೆ." ತಂದೆಯು ನಗುತ್ತಾ ಹೇಳಿದರು, "ಮತ್ತು ಅಸಲಿ ಸಂಬಂಧವು ಗೌರವ ಮತ್ತು ನಂಬಿಕೆ ಇರುವಲ್ಲೇ ಇರುತ್ತದೆ." ಆ ದಿನ ಎಲ್ಲವೂ ಪೂರ್ಣಗೊಂಡಂತಾಯಿತು. ಒಂದು ಸಣ್ಣ ಭೇಟಿಯಿಂದ ಶುರುವಾದ ಕತೆ ಇಂದು ಒಂದು ಮಾದರಿಯಾಗಿ ಬೆಳೆದಿತ್ತು. ಅಲ್ಲಿ ಒಬ್ಬ ಕೋಟ್ಯಾಧಿಪತಿ ಹುಡುಗಿ ಒಬ್ಬ ಸಾಮಾನ್ಯ ಹುಡುಗನಲ್ಲಿ ತನ್ನ ಸತ್ಯವಾದ ಸಂಗಾತಿಯನ್ನು ಕಂಡುಕೊಂಡಿದ್ದಳು, ಮತ್ತು ಒಬ್ಬ ಸಾಮಾನ್ಯ ಹುಡುಗ ತನ್ನ ಮಾನವೀಯತೆಯಿಂದ ಎಲ್ಲರ ಹೃದಯವನ್ನು ಗೆದ್ದುಕೊಂಡಿದ್ದನು. ವೀಕ್ಷಕರೇ, ನಿಮಗೆ ಈ ಕತೆ ಹೇಗೆನಿಸಿತು? ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಕೊಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಖುಷಿಯಾಗಿರಿ. ಧನ್ಯವಾದಗಳು.